ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಿರುವಂಥ ಜಾಗ ಒಂದು ಸಾಹಸಮಯ ಅಷ್ಟೇ ಪವಿತ್ರವಾದಂಥ ಜಾಗ. ಎಲ್ಲಿ ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತಿದ್ದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಒಬ್ಬನ್ನ ಪಿಕಪ್ ಮಾಡಿಕೊಂಡು ಹೋಗೋಣ ಬನ್ನಿ. ಇದು ಒಳಗೆರೆಯಿಂದ ಮೊದಲು ಸರಿಯಾಗಿ ಮಾತಾಡ್ತಲೇ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡು. ಶಿವ ಆ ಕಡೆಯಿಂದ ಬರ್ತಾವ ಸಾದೇಶ. ಫೈನಲಿ ರೀಚ್ ಆದ್ವಿ ಲೋಕದೊಳಲು ದೊಡ್ಡ ರಂಗನಾಥ ನರಸಿಂಹಸ್ವಾಮಿ. ಕೊನೆಗೂ ಲೋಕದೊಳಗೆ ಗ್ರಾಮಕ್ಕೆ ರೀಚ್ ಆದ್ವಿ. ಬನ್ನಿ ಹೋಗೋಣ. ದೊಡ್ಡ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗ್ತಿದ್ದೀವಿ, ಕರ್ಕೊಂಡು ಹೋಗ್ತೀವಿ ಜೊತೆಗೆ. ಬನ್ನಿ. ಅಲ್ಲಿ ಕಾಣ್ತಿದ್ದಲ್ಲ ಅದೇ ಅಲ್ಲಿ ಕಾಣ್ತೈತಲ್ಲ ಮೇಲೆ ಬೆಟ್ಟ, ಅಲ್ಲೇ ದೊಡ್ಡ ರಂಗಸ್ವಾಮಿ ನೆಲೆಸಿರೋದು. ಅಂದ್ರೆ ಆ ಬೆಟ್ಟಕ್ಕೆ ರಂಗನಾಥ ಬೆಟ್ಟ ಅಂತಾನು ಕರೀತಾರೆ. ಫುಲ್ಲು ಮಂಜು ಕವರ್ಕೊಂಡ್ಬಿಟ್ಟೈತೆ. ಬರ್ರಿ ಹೆಂಗಿರುತ್ತೆ ಏನು. ಐ ಆಮ್ ಸೋ ಎಕ್ಸೈಟೆಡ್. ದೇವಸ್ಥಾನನೇ ಮುಚ್ಕೊಂಡ್ಬಿಟ್ಟೈತಲ್ಲ. ಅಲ್ಲಿ ದೇವಸ್ಥಾನನೇ ಕಾಣಂಗಿಲ್ಲ. ಅದು ನಿಮ್ಮ ಬಿದ್ದಿತ್ತಲ್ಲ ಅದೇ ದೇವಸ್ಥಾನ. ಅಲ್ಲಿಗೆ ಹೋಗೋದು ನಾವೀಗ. ದೊಡ್ಡ ಹೊಟ್ಟೆ ತರ ಬರುತ್ತದೆ, ಅದಕ್ಕೋಸ್ಕರ ಬಹಳ ದೊಡ್ಡ ಇತಿಹಾಸ ಇದೆ. ಬರೀ ಅಲ್ಲಿ ಹೋದ್ಮೇಲೆ ತಿಳ್ಕೊಳ್ಳೋದು ಅದಿರೋದು ಇತಿಹಾಸ ಏನು ಹೆಂಗೆ ಏನು ಅಂತ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಎಲ್ಲರೂ ಗಂಟೆ ಹೊಡ್ಕೊಂಡ್ಬಿಡ್ರಿ. ದೇವಸ್ಥಾನ ಕ್ಲೋಸ್ ಆಗಿದೆ. ಮೋಸ್ಟ್ಲಿ ಪೂಜೆ ಮುಗಿಸಿ ಹೋಗಿರ್ಬೋದು. ಪೂಜೆ ಲೇಟ್ ಆಗುತ್ತೆ ಅನ್ಸುತ್ತೆ. ಇವಾಗ ಬೆಟ್ಟಕ್ಕೆ ಹೋಗ್ಬಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೊಡಿಲ್ಲ ಗಾಡಿ. ನಮ್ಮ ಗಣೇಶ ಹೌದು, ನಮ್ಮ ಗಣೇಶ ಅವರು ಇದ್ದಾರೆ. ನಾಳೆ ವಿಘ್ನಪುರದ ಎಲ್ಲ ಕಾಪಾಡ. ಬೆಟ್ಟಕ್ಕೆ ಹೆಂಗ ಹೋಗ್ಬೇಕಾ? ಬೆಟ್ಟಕ್ಕೆ ಹೆಂಗ ಹೋಗ್ಬೇಕು? ಜೋಗೋ ಬೆಟ್ಟದ ಕಡೆ ಹೋಗ್ತಾ ಇದೀವಿ. ಅದೇ ಗುಡಿ ಹೆಂಗ್ ಹೋಗ್ಬೇಕು ಅದ? ಇಲ್ಲಿ ಕೆರೆ, ಇಲ್ಲಿ ಕೂಡ ನೇಚರ್. ಹತ್ತೂರು ಬೆಟ್ಟ, ಈ ಕಡೆ ಕಲ್ಲಿನ ಬೆಟ್ಟ. ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟು 6:30 ಆಗಿತ್ತು ನಾವು ದುರ್ಗಾ ಬಿಟ್ಟಿದಾಗೆ. ಅಂದ್ರೆ ಇವ್ರ ಮನೆಗೆ ಹೋಗಿ ಇವ್ರ ಮನೆಯಿಂದ ಬಿಟ್ಟಿದ್ದು. ಅದು ಈ ಸ್ವಾಮಿಗಿರಂತ ಶಕ್ತಿ. ಒಂದ್ಸರಿ ಬರ್ಬೇಕು ಅನ್ಕಂದ್ರೆ ಹೆಂಗಾರ ಮಾಡಿ ಕರ್ಸ್ಕೊಂತಾನೆ. ವೆರಿ ಇಂಟ್ರೆಸ್ಟಿಂಗ್. ಸ್ವಾಮಿ ಕೃಪೆಂತನಾದ್ರು ಅಂತಾನೆ ಅಂದ್ರೆ ಹೇಳ್ಬೋದು. ಅಲ್ಲಿಂದ 1 ಗಂಟೆ ಅಷ್ಟೇ ಜರ್ನಿ. ನೀವು ದುರ್ಗದಲ್ಲಿದ್ದು ಈ ಜಾಗದ ಬಗ್ಗೆ ಗೊತ್ತಿಲ್ಲ, ಇದೇ ಬಗ್ಗೆ ನೋಡಿ ತಿಳ್ಕೊಂಡಿದ್ದೀರಂದ್ರೆ ಶನಿವಾರ ಟೈಮ್ ಬರ್ಬೋದು. ವೀಕ್ ಆಫ್ ಅಲ್ಲಿ ಮಾಡಕ್ಕೆ ಒಳ್ಳೆ ಟ್ರೆಕ್ಕಿಂಗ್ ಕೂಡ ಮಾಡಬಹುದು, ಪ್ಲಸ್ ಒಳ್ಳೆ ನೇಚರ್ ಕೂಡ ಸಿಗುತ್ತೆ. ಯಾವ ತರ ಪ್ಲೇಸ್ ನಿಮಗೆ ಇಲ್ಲ ಡಿವಿಷನಲ್ ಬೇಕಾ ಅದು ಸಿಗುತ್ತೆ. ನೀವೇ ನೋಡ್ತಿದ್ದೀರಲ್ಲ ನವಿಲ್ ನೋಡ್ರಿ ಯಾರ್ತಿರೋದು. ನವಿಲ್ ಅದು ಏನು ಅಲ್ಲಿ ನೋಡ್ರಿ ರಾಕೆಟ್ ಹೋಗ್ತೈತಿ.
ಏನ್ ಹೇಳಿ ಒಂಥರ ಸಖತ್ತಾಗೈತೆ ಪ್ಲೇಸ್ ಮಾತ್ರ. ನೆಕ್ಸ್ಟ್ ಲೆವೆಲ್. ಎಕ್ಸೈಟಿಂಗ್. ಲವ್ ನೇಚರ್. ಅಡ್ವೆಂಚರ್. ನಮ್ದು ಊರು ಒಳಗೆ ಚಿಕ್ಕಜೂರು. ಪ್ರಯತ್ನ ಮಾಡ್ತಿರೋದಕ್ಕಿಂತ ಸುತ್ತಮುತ್ತ ಏನೋ ಒಂದು ಜನಗಳಿಗೆ ಆಸೆ. ಇದೇ ತರ ನಮ್ಮ ಸುತ್ತಮುತ್ತ ಇರೋಂಥ ಜಾಗಗಳು ಆದಷ್ಟು ಎಷ್ಟಾಗುತ್ತೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತೆ ನಮ್ಮ ಚಿತ್ರದುರ್ಗದ ಐತಿಹಾಸಿಕ ಮತ್ತೆ ಇತಿಹಾಸ ಏನಂದ್ರೆ, ನಮ್ಮ ಕರ್ನಾಟಕದ ಮೊದಲ ರಾಜ ಮಯೂರವರ್ಮ ಕದಮ ವಂಶಸ್ಥ. ಅವರು ಕೂಡ ಅಲ್ಲಿಂದಾನೇ ಅಂದ್ರೆ ರಾಜ್ಯಭಾರ ಎಲ್ಲ ಸ್ಟಾರ್ಟ್ ಆಗಿದ್ದು ನಮ್ಮ ಕನ್ನಡಿಗರದು. ಅದು ಅಲ್ಲಿ ಅಂತ ಸುತ್ತಮುತ್ತ ಇಂಥ ಪ್ಲೇಸಸ್ಗಳು ತುಂಬಾನೇ ಇದಾವೆ. ಮತ್ತೆ ಇಲ್ಲಿ ನಮಗೆ ದೇವಸ್ಥಾನ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಲ್ಲ ಗೊತ್ತಿಲ್ಲ. ನಮಗೇನೋ ಒಂದು ಕಂಟೆಂಟ್ ಕೊಡ್ಬೇಕು, ಸುತ್ತಮುತ್ತ ನಾವು ನೋಡಿ ನೀವು ಇಲ್ಲಿ ಸುತ್ತಮುತ್ತ ಇದ್ದು ಈ ಜಾಗದ ಬಗ್ಗೆ ನಿಮಗೆ ಗೊತ್ತಾಯ್ತಂದ್ರೆ ವೀಕೆಂಡ್ ಅಲ್ಲಿ ಪಕ್ಕ ಬರ್ಬೋದು. ಟ್ರೆಕ್ಕಿಂಗ್ ಲವರ್ಸ್ ನಾನು ಮಾಡ್ತಿರೋದ್ರಿಂದ ನನ್ನ ಮಾತಿನ ನಿಮ್ಗೆ ಏನಾದ್ರು ಅರ್ಥ ಆಗಿದೆ ಮಾತಾಡೋದಕ್ಕೆ ಸ್ವಲ್ಪ ಕಮೆಂಟ್ ಮಾಡ್ರಿ. ಬಜೆಟ್ ತಂದಿನಿ. ಬೆಟ್ಟದ ಹತ್ರ ಬಂದು ಹಣ್ಣು ಕಾಯಿ ಹೂವ, ಹಣ್ಣು ಕಾಯಿ ಹೂವ, ಉದ್ದಿನ ಕಡ್ಡಿ ಕರ್ಪೂರ. ಎಷ್ಟಣ್ಣ? ಹಿಂಗೆ ಹೋಗ್ಬೇಕಣ್ಣ ಬೆಟ್ಟಕ್ಕೆ. ಚಿತ್ರದುರ್ಗ ಹಣ್ಣು ಕಾಯಿ ಎಲ್ಲ ತಗೊಂಡ್ವಿ. ಇವಾಗ ಬೆಟ್ಟದ ಕಡೆ ಹೋಗ್ತಾ ಇರ್ಬೇಕು. ಎಲ್ಲ ಅಡಿಗೆ ಮಾಡ್ತಿದ್ರು ನೋಡಿ. ನಮಗೆ ಕ್ಯೂರಿಯಾಸಿಟಿ ಬೆಟ್ಟದ ಹತ್ತ ಅಂತ ಒಂದಿದು ಇಳಿಕರ ಫುಲ್ ದೇವಸ್ಥಾನ ಅಮೇಝಿಂಗ್ ಅನ್ಕೊಂಬಿಡ್ರಿ. ನೆಕ್ಸ್ಟ್ ಲೆವೆಲ್ ಐತೆ. ಬಟ್ ಇಲ್ಲಿ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡಿ ಹತ್ಬೇಕು ಅನ್ಸುತ್ತೆ. ಬ್ರೋ ಹೋನ ಆಮೇಲೆ ಇಲ್ಲೇ ಬೈಕ್ ಅವನ ಹೇಳತ್ತು ಅವ್ರು ಇದೆ ಫಸ್ಟ್ ಅಣ್ಣ ಇಲ್ಲೇ ಪಾರ್ಕ್ ಮಾಡ್ಬೇಕಾ? ಪ್ಲೀಸ್ ಅಪ್ಪ ಇಲ್ಲೇ ಬಿಡೋಣ. ಅಣ್ಣ ಇಲ್ಲಿ ತರಂಗಿಲ್ಲ. ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ಲ. ಅಣ್ಣ ಚಿತ್ರದುರ್ಗ. ಹಾ ಚಪ್ಪಲಿ ಕೂಡ ಇಲ್ಲೇ ಬಿಟ್ಟಿದ್ದೀವಿ. ವೈರು ತಗೊಂಡ್ ಹೋಗ್ಬೇಕು. ಮತ್ತೆ ಯಾವನಾರು ಬಂದು ಕೈಗೆ ಇಟ್ಕೊಂಡು ಹೋಗೋಣ ಆಮೇಲೆ. ಇದು ಯಾಕಂದ್ರೆ ಸಮ್ ಪೀಪಲ್ಸ್ ಏನ್ ಮಾಡೋಣ, ಇಲ್ಲಿಂದನೇ ಟ್ರೆಕ್ಕಿಂಗ್ ಮಾಡೋಣ. ನಾವು ಚಪ್ಪಲಿ ಕೂಡ ಇಲ್ಲೇ ಬಿಟ್ಟಿದ್ದೀವಿ. ಚಪ್ಪಲಿ ಬೇಡ ಅಂತ, ಯಾಕಂದ್ರೆ ಅವ್ರು ಗಾಡಿಗೆ ಹೋಗ್ತಿದ್ದಾರೆ ಕರೆಕ್ಟ್. ಅವರು ಚಪ್ಪಲಿ ಹಾಕಿಂದಿಲ್ಲ. ಇದ್ರದ್ದು ಏನ್ ಇರ್ತಾವ ನಮ್ಗೆ ಗೊತ್ತಿಲ್ಲದ್ರು ನಮಗೆ ಏನ್ ಹೇಳ್ಕೊಟ್ಟಿರ್ತಾರ ಅವನಾರು ಫಾಲೋ ಮಾಡ್ಲೇಬೇಕು. ಇದು ನಮಗೆ ಇತಿಹಾಸ ಗೊತ್ತಿಲ್ಲ ನೀಟಾಗಿ ಅಷ್ಟು. ಬಟ್ ಅಲ್ಲಿಗೆ ಹೋದಾಗ ತಿಳ್ಕೊಬೇಕು. ಸಖತ್ ಕ್ಯೂರಿಯಾಸಿಟಿ ಇದೆ. ಹೊಸದೇನೋ ಮಾಡಕ್ಕಾರ ಸಖತ್ ಎಕ್ಸೈಟ್ಮೆಂಟ್ ಆಗಿ ಇರ್ಬೇಕು. ನೀವಂತ್ರ ಇಲ್ಲಿ ಬಂದು ನಾವ್ ಅನ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಮೀರಿದೆ. ಏನೋ ಒಂಥರ ಪಾಸಿಟಿವ್ ವೈಬ್. ಸೊ ಅಮೇಝಿಂಗ್. ಇವಾಗಂತೂ ಫುಲ್ ಎನರ್ಜಿ ಆಗಿ ಹೋಗ್ತಾ ಇದೀವಿ. ಅಕಂಡ್ ಇಳಿಯಕರ ಇಳಿಯಕರ ಗೊತ್ತಿಲ್ಲ ಹೆಂಗೆ. 300 ಮೆಟ್ಲು ಐತೆ ಅಂತ ಹೇಳಿದಪ್ಪ. ಮೆಟ್ಲೇ ಇಲ್ಲ. ಮೆಟ್ಲು ಇಲ್ಲ, ಮುಂದೆ ಹೋಗಿದ್ಮೇಲೆ ಇದಾವೆ. ಇನ್ನ 300 ಮೆಟ್ಲು ಅದಾವ. ಹಂಗಾರೆ ಗೋವಿಂದ ನೋ ಕಾಮೆಂಟ್ಸ್ ಇಲ್ಲ ಸರ್. ಮೋಸ್ಟ್ಲಿ ಇದು ಮೆಟ್ಲು ದಾರಿ ಅಲ್ಲ ಅನಿಸ್ತದೆ. ಫ್ರೆಂಡ್ಸ್ ಅಣ್ಣ ಏನ್ ಹೇಳಿ ಕರ್ಕೊಂಬಂದ್ರೆ 300 ಮೆಟ್ಲು ಇದಾವ ಅಂತ ಹೇಳಿ ಕರ್ಕೊಂಬಂದಾನೆ. ಇದು ಯಾಕೆ ಮಣ್ಣು ಕಲ್ಲು ಮಣ್ಣು ನಡೆಸ್ತದಾನೆ. ಮೋಸ್ಟ್ಲಿ ಮುಂದೆ ಇರಬಹುದು, ಇಲ್ಲ ಇದು ಬೇರೆ ದಾರಿ ಆಗಿರ್ಬೋದು, ಇಲ್ಲ ಗೂಗಲ್ ಸುಳ್ಳು ಹೇಳಿರ್ಬೋದು. ಈ ಮೂರಲ್ಲಿ ಒಂದಾಗಿ. ಮತ್ತೆ ಇಲ್ಲಿಂದ ವಿಶೇಷತೆ ಏನಂದ್ರೆ ಇಲ್ಲಿ
ಕಾಡುಗಳು ಸುತ್ತ ಇದ್ರು, ಕಾಡು ಪ್ರಾಣಿಗಳು ಅಡ್ಡಾಡ್ತಿದ್ರು ಕೂಡ ಯಾವುದೇ ರೀತಿ ಹಾನಿ ಯಾವುದೇ ಮಾಡಲ್ಲ. ಮನುಷ್ಯರಿಗೆ ಇಲ್ಲಿವರೆಗೂ ಹಾನಿ ಮಾಡಿಲ್ಲ ಅಂತ ಹೇಳ್ತಾರೆ. ಬೈಕ್ ತರ್ಬೋದಿತ್ತು ಅಲ್ಲಿ ಸುಂಕಿ ಇಲ್ಲಿಂದನೇ ಟ್ರೆಕ್ಕಿಂಗ್ ಮಾಡೋಣ ಅಂತ. ನಡೀರ್ಲಿ ಬೇಡ ಹಾ? ಬೈಕ್ ಫುಲ್ ತರ್ಬೋದಿತ್ತಲ್ಲ ನನಗೆ ಕಾಲು ನೋಡ್ತಾರೆ ಥರ ಸಖತ್ ಎಕ್ಸೈಟ್ಮೆಂಟಾಗಿ ಇರಬೇಕು. ಮೆಟ್ಲೈತಪ್ಪ ಒಂದು 300 ಮೆಟ್ಲು ಇದೆ ಅಂತ ಗೂಗಲ್ ತೋರಿಸಿದ್ದು ಎಳಿಸ್ಕೊಂಡು ಹೋಗ್ಬರ್ರಿ. ಅಷ್ಟೇ ಅಂಕ ಏನ್ಸ್ಕೊಂಡಲ್ಲ. ಯಾಕೆ ಹೇಳಪ್ಪ ಮ್ಯಾಗ ಹೋಗೋದೇ ಇಲ್ಲೇ ಮೆಟ್ಲಿ ಇಲ್ಲ ಇಟ್ಟು ಬಂದ್ಬಿಟ್ಟಿದ್ದೀವಿ ನಾವು ಅಲ್ಲೇ. ಬೈಪಾಸ್ ಐತಲ್ಲ ಹಿಂಗೆ ದೇವಸ್ಥಾನಕ್ಕೆ ಹಿಂಗೆ ಹೋಗಿ ಹೆಂಗೆ ಮಾಡೋಣ. ಮೆಟ್ಲದು ಸ್ವಾಮಿ ಪಾದಕ್ಕೆ ಗೋವಿಂದ. ಪಾದಕ್ಕೆ ನಮಸ್ಕರಿಸುತ್ತಾ ನಮ್ಮ ಪಯಣವನ್ನು ಶುರು ಮಾಡೋಣ ಬರ್ರಿ. ಕಡಿದಾದ ಮೆಟ್ಟಳುಗಳು ಈ ಥರದ ಒಂದು 300 ಇದು ಇವಾಗ ಈಸಿ ಹಾಂ ಸ್ಟಾರ್ಟಿಂಗ್. ಇವಾಗ ಯಾಕಂದ್ರೆ ಇದು ಸ್ಟ್ರೈಟ್ ಹಾಕಂತ ಹೋದ್ರೆ ಕಷ್ಟ ಆಗ್ತದೆ. ಇದು ಪಕ್ಷ ಈಗ ಬಂದ್ವಲ್ಲ ವಿತೌಟ್ ಮೆಟ್ಲಿಂದ ಬಂದಲ್ಲ ಅದೇ ಅಷ್ಟು ಬೆಸ್ಟ್ ಅನ್ಸತ್ತೆ. ಮೆಟ್ಲ ತಂದು ಹಿಂಗೆ ಮೆಟ್ಲದು ಎಕ್ಸ್ಪೀರಿಯನ್ಸ್. ಒಂದು 5ರಿಂದ 6 ವರ್ಷದ ಹಿಂದೆ ಬೆಟ್ಟ ಕುಸಿದು ಬಿದ್ದಿತ್ತು ಮಳೆ ಜಾಸ್ತಿ ಆಗಿ. ಆದರೆ ಗರ್ಭದ ಗುಡಿ ಇರೋಂಥ ದೇವರು ಇಷ್ಟು ಜಾಗ ಕೂಡ ಏನೋ ಆಗಿದ್ದು ನನಗೆ ಆ ಥರ ಫೀಲೇ ಬರಲ್ಲ ನೋಡಿ. ಬಿದ್ದಿರೋ ಫೀಲೇ ಬರಲ್ಲ. ಮತ್ತೆ ಕಸ್ತಿತ್ತು ಹಂಗೆ ಇದೆ ಇದೇಂದಲ್ಲ. ಎಲ್ಲಾದ್ರೂ ಅಷ್ಟೆಲ್ಲ ಎಲ್ಲಿ ಹೋದ್ರೂ ಎಕ್ಸೈಟ್ಮೆಂಟಾಗಿ ಯಾವ ಕೆಲಸನೂ ಮಾಡಕ್ಕೆ ಹೋಗ್ಬಿಟ್ರಿ, ಏನು ಮಾಡಕ್ಕೆ ಹೋಗ್ಬಿಟ್ರಿ. ಎಕ್ಸೈಟ್ಮೆಂಟಾಗಿ ಯಾವ ಕೆಲಸನೂ ಮಾಡಕ್ಕೆ ಹೋಗ್ಬಿಟ್ರಿ, ಏನು ಮಾಡಕ್ಕೆ ಹೋಗ್ಬಿಟ್ರಿ. ಫ್ಲಾಶ್ ಬ್ಯಾಕ್. ಸಖತ್ ಎಕ್ಸೈಟ್ಮೆಂಟಾಗಿ ಇರಬೇಕು ಅಷ್ಟೇ ಲೈಫಲ್ಲಿ. ತಾಳ್ಮೆ ಮುಖ್ಯ. ಹತ್ತಕ್ಕೆ ಹೇಳು ಆಗಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಲಾಗ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ನಾನು ಇಷ್ಟು ದಿವಸ ಫೋನ್ ನೋಡ್ತಿದ್ದೆ, ಎಲ್ಲರೂ ಲಾಗ್ ಮಾಡೋದು ಸಖತ್ತ ಮಾಡ್ತಾರೆ, ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಎಲ್ಲ ತಲೆ ಕೆಳಕಾಗ್ಬಿಡ್ತು. ಅಲ್ಲಿ ಮೆಟ್ಲಿ ಹತ್ತಕ್ಕೆ ಆಗ್ತಿಲ್ಲ. ಇವರು ಇನ್ನು ಕಂಟೆಂಟ್ ಕೊಡೋರು ಇನ್ನು ಇಷ್ಟು ಕಷ್ಟಪಟ್ಟು ಮಾಡಿ ಜೀವನದಾಗೆ. ಹವಾಮಾನವೇ ಮೊದಲು ಜೀವನದಲ್ಲಿ ಸನ್ಮಾನ ಕೊನೆ ಮಗ. ಸುಮ್ಮನೆ ಬರ್ದಿಲ್ಲ ಸಾಂಗುಳ್ಳ. ಅಬ್ಬಮ್ಮ ಆಗಲ್ಲಪ್ಪ. ಜೈ ಆಂಜನೇಯ ಅನ್ಕೊಂತ ಮುಂದೆ ಸಾಗೋಣ. ಇಲ್ಲಿ ಈ ಥರ ಇದಾವಲ್ಲ, ಇದು ಸ್ವಲ್ಪ ಕಷ್ಟ ಆಗ್ತದೆ. ವಯಸ್ಸಾದವರು ಮಕ್ಕಳು ಬಂದರೆ ಸ್ವಲ್ಪ ಕಷ್ಟ. ಕಾಣ್ತಿಲ್ಲ ಅದೇ ದೇವಸ್ಥಾನ. ಈಗ 2 ಥರ ದಾರಿ ಇದಾವೆ. ಆ ದಾರಿಯಿಂದ ಹಿಂಗೆ ಬರ್ಬೋದು. ಅಕ್ಕ ಅಣ್ಣರು ಹೋದ್ರಲ್ಲ ಆ ಕಡೆ ಒಂದು ದಾರಿ, ನಾವು ಹತ್ಕೊಂಬಂದಿರೋದು ಒಂದು ದಾರಿ. ಮೆಟ್ಲಿಗಿಂತ ಹಿಂಗೆ ಹೋಗೋದೇ ಬೇಡ ಅಲ್ಲ. ಬಂದಿರೋ ಒಂದು ರೂಟ್ ಅದೆಲ್ಲ ಆರಾಮಾಗಿ ಬರ್ಬೋದು ಇಲ್ಲಿ. ಪಿಕ್ನಿಕ್ ನನಗಂತ ಭಯಂಕರ ಟ್ರೆಕ್ಕಿಂಗ್ ಅನ್ಬೋದು. ದೇವ್ರ ದರ್ಶನ ಪಡ್ಕೋಬೋದು, ನೇಚರ್ ಫೀಲ್ ಮಾಡ್ಬೋದು. ಚಪ್ಪಲಿ ಇದ್ದಂಗೆ ಬೆಟ್ಟ ಹತ್ಬೇಕು. ದೇವ್ರಿಗಿಂತ ದೊಡ್ಡರು ಯಾರು? ಆದಷ್ಟು ಬೆಳಗ್ಗೆನೆ ಬರ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಏನೋ ಬೆಟ್ಟ ಗಿಟ್ಟ ಹೊಡೆದೇನೋ ದೊಡ್ಡದಾಗ ಏನೋ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ. ಯಾಕಂದ್ರೆ ಶೀತ ಹಾಕೊಂಬಂದ್ಬಿಟ್ಟು ನಾ ಸೆಕೆ ಶೀತ ಹಾಕದಂತ ಸೆಕೆ ಕೈ ನಾವು ಬೇರೆ ಟೋಪಿ ಹಾಕೊಂಬಂದು ಟೋಪಿ ಇದ್ದಾಗ ಚೆನ್ನಾಗಿ ಕಾಣಲ್ಲ. ಪಾಪ ಹುಡುಗಿಯ ನೋಡು ಹಣ ಹಣ ಕೈ ಹಾಕಿಲ್ಲ ಹಣ. ಕಷ್ಟ ಐತೆ ಹಂಗೆ. ಕಷ್ಟ ಐತಿ ಹೇಳ್ತೀಯ? ತಡಿಯಪ್ಪ, ಸ್ಟಾಪ್ ಕೊಡು. ಏ ಬಾರ್ಲಡಲಿ ಸಾಮಾನ್ಯಕ್ಕಿಲ್ಲ ಬಿಡಲಣ್ಣ. ಬಾಬಾ ನೆಟ್ವರ್ಕ್ ಇರೋಲ್ಲ ಅವೇ ಇಲ್ಲಿ ಇರುತ್ತೆ. ತಿಂಡಿ ತಿನ್ಕೊಂಡ್ ಬರ್ಬೇಕಿತ್ತು. ಹಾ ತಿಂಡಿ ತಿನ್ಕೊಂಡ್ ಬರ್ಬೇಕಿತ್ತು. ಅಲ್ಲೇ ಕುತ್ಕೊಳಕ್ಕೆ ಬರೀ ಇಂಥದೆಯಾ? ತಿಂಡಿ ತಗೋಲ್ಲ ಆಗಲ್ಲ ಅಂತೀಯ? 300 ಮೆಟ್ಲು 400 ಮೆಟ್ಲು ಅಂತ ಕರ್ಕೊಂಡ್ ಮುಂದೆ ಯಾಕೆ ಗಿಡ್ತಾರ ದೃಶ್ಯ ನಿಮ್ದವ್ರಪ್ಪಿ? ಹಾ ಗಂಗ ಸಮುದ್ರ, ಗಂಗ ಸಮುದ್ರ, ಸಣ್ಣ ಸಮುದ್ರ. इतने तेजस्वी लोग हैं हमारे पास. ಬಾಬಾ
ಬರೇ ಅಣ್ಣ ಹ್ಮ್ ಬರೇ ಅಪ್ಪ ಸತ್ಕೊಂಬರೋಣ. ಸಾಮಾನ್ಯ ಕತೆ ಸುಸ್ತನ ಕಲೆ ಅಷ್ಟಣ ಬರೋಣ. ಮನೆಗೆ ಮಕ್ಕಳದೆ ಹತ್ತಲ್ ಬಿಡಲ್ಲ ಅಪ್ಪಿ ನೀನು. ಅಲ್ಲೇ ಬಂದೇ ಬಿಡ್ತು ಬಾರ್ಲೆ ಇನ್ನೊಂಚೂರು. ಸ್ವಲ್ಪ ದೂರ ಆಯ್ತು ಬಾ. ಹಿಂಗಂದೆ ನೀವು ಬಾಳ ದೂರ ಕರ್ಕೊಂಬಂದ ನನ್ನ 300 ಮೆಟ್ಲು ಅಂತ 2 ಕಿಲೋಮೀಟರ್ ನಡೆಸಿದಲ್ಲಪ್ಪ. ಬೋರ್ಡ್ ಮೆಟ್ಲ ತಗರನೇ ಹೇಳ್ದ ಇಲ್ಲೇ ಬಾರಪ್ಪ ಅಂತ. ಈಡ್ ದೂರ ಆಯ್ತು ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಮೇಲೆ ಕೆಳಗಿಂದನೇ ಕೈ ಮುಗ್ಬಿಡ್ತೈತಿ ಅಣ್ಣ. ಅದ್ರ ನೆಗೆಟಿವ್ ಟ್ರೋಲ್ ಮಾಡ್ಬಾರ್ದಲ್ಲ ಅಣ್ಣ. ಯಾಕಂದ್ರೆ ಬಡ ಕುಟುಂಬದಿಂದ ಬಂದಿರೋದು ನಾನೇನೋ ಅಚೀವ್ ಮಾಡ್ಬೇಕಂತ. ಜೊತೆ ಇದ್ದರೆ ನಂಬಿಕೆ ದ್ರೋಹ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು? ಬೆಳೆದವರಿಂದ ಬೇಯಿಸ್ಕೊಂಡು ತಿನ್ನೋದಲ್ಲ, ತಾನು ಬೆಳೆದು ಬೇಯಿಸ್ಕೊಂಡು ತಿನ್ಬೇಕು. ನಾವು ಹೋಟ್ಲು ಓದ್ತಿಂದ ಅಭ್ಯಾಸಪ್ಪ. ಅವ್ರು ಬೇಯಿಸಿರ್ತಾರೆ, ನಾವು ಕೊಡ್ತಾರೆ, ತಿಂತೀವಿ. ಬೆಲೆ ಗೊತ್ತಿರಲ್ಲ ಅದಕ್ಕೆ. 40 ರೂಪಾಯಿ ಪ್ಲೇಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅದ್ರ ಅರ್ಥ ತಿನ್ನೋದ್ರಾಗಲ್ಲ ಹೇಳಿದ್ದು, ಬೆಳೆಯೋದ್ರಾಗೆ. ತಾನು ಬೆಳೆದು ತನ್ನ ಒಂದು ಆ ಗುಣ ನಮ್ಮ ಬಾಸ್ ಡಿ ಬಾಸ್. ನನಗೆ ಅಲೋಮೋರ ಸಾಂಗು ಇಷ್ಟ ಆಯ್ತು, ಅರ್ಥ ಆಗ್ಲಿಲ್ಲ. ನೆಕ್ಸ್ಟ್ ಲೆವೆಲ್. ಅರ್ಥ ಆಗಲ್ಲ ಅಂದಮೇಲೆ ಯಾವುದೇ ಆಗಲಿ ಒಂದ್ಸರಿ ಮಾಡಬಾರ್ದು, ಒಂದ್ಸರಿ ಕೇಳಬಾರ್ದು. ಪದೇ 3-4 ಸಲ ಕೇಳಿದ್ರೆ ಆ ಸಾಂಗ್ ಅರ್ಥ ಆಗ್ತದೆ. ಸ್ಟಾರ್ಟಿಂಗ್ ಬಿಟ್ಟಾಗ ನನಗೆ ಇದು ಯಾವ ಸಾಂಗಪ್ಪ ಅನ್ನಿಸ್ತು. ಬಟ್ ಆ BGM ವಾಯ್ಸು ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್ ಹೈಪ್ ಅನ್ನ. ಆ ಫಿಲಮ್ಗೆ ಇನ್ನೂ ಹೈಪ್ ತಂದು ಕೊಡ್ತದ ಆ ಸಾಂಗ್. ಫೈನಲಿ ರೀಚ್ ದೇವಸ್ಥಾನ, ದೊಡ್ಡಟ್ಟಿ ರಂಗಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೊಡ್ಡಟ್ಟಿ ರಂಗನಾಥ ಸ್ವಾಮಿ ದೇವಸ್ಥಾನ. ಅದಕ್ಕೆ ಸ್ಮೋಕ್ ಮಾಡಬೇಡ್ರಿ, ಇಂಥ ಜಾಗಗಳು ನೋಡೋಕ್ಕಾಗಲ್ಲ. ಆರೋಗ್ಯವನ್ನು ಕಾಪಾಡ್ಕಂದ್ರೆ ದಮ್ ಮಾಡಿರೋ ದಮ್ ಕಟ್ಟಕ್ಕಾಗಲ್ಲ. ಅದಕ್ಕೆ ದಮ್ ಬಿಟ್ಬಿಟ್ಟು ಈ ದೇವಸ್ಥಾನಕ್ಕೆಲ್ಲ ದಮ್ ಕಟ್ಟೆ ಬರ್ಬೇಕು. ಅಯ್ಯಪ್ಪ, ಬ್ರೋ ಪೂಜೆ ಲೇಟ್ ಇನ್ನ ಅಭಿಷೇಕ್ ಅಲ್ಲಿ ತನಕ ಸುಧಾರಿಸ್ಕೊಳ. 9 ಗಂಟೆ 10 ಗಂಟೆ ಆಗತ್ತೆ. ಎಷ್ಟು ಗಂಟೆ ಆಗುತ್ತಾನ ಅಭಿಷೇಕ್? ಮೇಲೆ 2 ಜಾಗ ಐತೆ. ಹೋಗ್ತೀಯಾ? ಸರಿ, ನೋಡ್ಕೊಂಬರ್ತೀನಿ. ಏನಿಲ್ಲ. ಏನಿಲ್ಲ. ಗುಡ್ಡ, ಮಂಡೆ, ಅಯ್ಯಪ್ಪ, ಹುಲ್ಲು. ಆದ್ರೆ ನೋಡ ಸಖತ್ತಾಗ ಜಾಗ ಇಲ್ಲಿಂದ. ಇವಾಗ ಬಂದು ರೀಚ್ ಆದ್ವಿ. 10 ಗಂಟೆ ಇವಾಗ ಟೈಮ್. 8:30, 9:30, 10 ಗಂಟೆ ಹೊತ್ತಿಗೆ ಅಭಿಷೇಕ ಆಗುತ್ತೆ ಅಂತೆ. ಪೂಜೆ 23 ಅಭಿಷೇಕ ಮಾಡ್ಕೊಂಡು ಹೋಗೋದು ಅಂದ್ಕೊಂಡಿದ್ದೀವಿ. ನೋಡಿ, ಹೆಂಗ ಅನಿಸ್ತೈತೆ ಕಣ ದೀಕ್ಷೆ? ಬಂದಿದ್ದೆ, ಸಖತ್ತಾಗೈತೆ. ಕಾಲು ಮುಚ್ಚಪ್ಪ. ಇವಾಗ ಹೆಂಗೆ ಕಾಣ್ತದ? ನಿನಗೆ ಸಾಕು. ಹೋಗ್ಬೇಕು, ಅರ್ಜೆಂಟ್ ಆಯ್ತಾ?
ಹೋಗಾಗಿದೆ